ಮಾಡಿದ್ರು, ಅವ್ರ ಅಕ್ಕ ತಂಗಿದ್ರು ಏನ್ ತಪ್ಪು ಮಾಡಿದ್ರು, ತಾಯಿ ಏನ್ ತಪ್ಪು ಮಾಡಿದ್ರು? ಪದೇ 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 ಅವ್ರು ಹಿಡ್ಕೊಂಡು ನೀವು ಚರ್ಚ್ತಿರಲ್ಲ, ದರ್ಶನ್ ನಂಗೆ, ದರ್ಶನ್ ಹಿಂಗೆ, ದರ್ಶನ್ ಐವಾನ, ಧನ ಇದ್ದಂಗಿದ್ದಾನೆ, ದುರಾಂಕಾರ. ಆಮೇಲೆ ಆ ತಾಯಿ ಏನ್ ಮಾಡಿದಲ್ಲ, ಆ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ, ದೇವಸ್ಥಾನಕ್ಕೆ ಹೋದ್ರು ಕ್ಯಾಮ್ರಾ, ಜೈಲಿಗೆ ಗಂಡು ನುಡಿಕೊಂಡು ಹೋಗುತ್ತಪ್ಪ, ಅಲ್ಲೂ ಕ್ಯಾಮ್ರಾ. ಇಂಥ ಯೋಗ್ಯನ ಏನ್ ರಕ್ಷಣೆ ಮಾಡೋದಕ್ಕೆ ಯಾಕೆ ಹೋಗ್ತಾರೆ ಅನ್ನೋ ಈ ದೊಡ್ಡ ದಾರ್ಶ್ಯವಾಗಿ ಮಾತಾಡ್ತಿರಲ್ಲ. ಈಗ ನಾನು ಯಾಕೆ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಅನ್ನಿಸ್ಬೇಕಲ್ಲ ಈಗ, ಅಂದ್ರೆ ಯಾರದೋ ಒಂದು ಸಣ್ಣ ತಪ್ಪನ್ನ ಹಿಡ್ಕೊಂಡು ನಾವು ಹಿಂಜಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಎಂತ ಒಂದು ಆಘಾತ ಉಂಟಾಗ್ತದೆ, ಎಷ್ಟು ನೋವಾಗ್ತದೆ, ಆ ಫೀಲ್ ನಿಮ್ಗೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಹೆಣ್ಮಕ್ಳು, ಪವಿತ್ರ ಗೌಡ, ಈಗ ಅಜಿತ್ ಅವರೇ ನಾನು ಸ್ನೇಹಿತ ಅಂತ ಕರಿತೀನಿ, ಈಗ ಸ್ನೇಹಿತರಾದಂತ ಅಜಿತ್ ಅವರೇ, ನಿಮ್ ಜೊತೆಲಿದ್ದಂತ ಹೆಣ್ಮಗಳು ಏನು ಯಾರಿಗಾರು ಏನು ಮರ್ಡರ್ ಮಾಡೋಂತ ಅಪರಾಧ ಮಾಡಿದ್ರ? ಏನಿಲ್ಲ, ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತು, ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಡಿಗ್ನಿಟಿ ಅದು. ಅವ್ರು ಯಾರು ಅಂತ ತೋರಿಸ್ಬಿಟ್ಟು ಅದನ್ನ ನಿಮ್ಗೆ ಅವಮಾನ ಮಾಡೋಂತ ನನ್ಗೆ ಉದ್ದೇಶ ಇಲ್ಲ. ಆ ಹೆಣ್ಮಗಳು ಮುಖವನ್ನು ನಾನು ತೋರಿಸಲ್ಲ. ಆದ್ರೆ ಆ ಹೆಣ್ಮಗಳು ತನ್ನದಲ್ಲದೆ ಏನೋ ಒಂದು ಸಣ್ಣ ತಪ್ಪಿಗೆ ಅದನ್ನ ನಾವು ತೋರಿಸೋದು ಎಷ್ಟು ಅಪರಾಧ ಆಗುತ್ತೋ, ಅದೇ ರೀತಿ ಆ ಪವಿತ್ರ ಗೌಡ ಹಿಡ್ಕೊಂಡು ಅವನ ತಮ್ಮನಿಗೆ ಏನೋ ಮಾಡಕ್ ಕೆಲಸ ಇಲ್ವಾ ಅಂತ ಅವ್ನು ಕೇಳೋ ಮಟ್ಟಕ್ಕೆ, ಮತ್ತೆ ಅವ್ನ ಹಿಡ್ಕೊಂಡು ನೀವು ಬೇರೆಯವರಾಗಿರ್ಬೋದು, ಬಟ್ ನಿಮ್ ಸಿದ್ದು ಹೇಳೋದು ಶೆಡ್ಗೆ ಬಾ ಅಂತ ಕರೆಯೋದು, ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಹೆಂಗೆಲ್ಲ ನಡ್ಕೊಂಡಿದ್ದೀರಾ. ಆಗಲೇ ಹೇಳಿದ್ರೆ ಸಂಜನಾ ಗಲ್ರಾಣಿ, ಮತ್ತೆ ಏನಾರೋದು ತುಪ್ಪದ ಹುಡುಗಿ, ಎಷ್ಟು ಜನರ ಜೊತೆನಲ್ಲಿ, ಎಷ್ಟು ಬದುಕಿನಲ್ಲಿ ನೀವು ಅಸಹ್ಯವಾಗಿ ನೀವು ಪ್ರೆಸೆಂಟೇಷನ್ ಮಾಡ್ತಿರಲ್ವಾ. ನೋಡಿ ನಿಮ್ ಕತೆ ಏನಾಯ್ತು. ಇದೇ ರೀತಿ ಆಡ್ತಿದಂತ ಒಂದು ಹುಡುಗಿ, ಏನು ರಾಜಕೀಯ ಸುದ್ದಿ ಹಂಚ್ತ, ಸಿಹಿ ಸುದ್ದಿ ಹಂಚ್ತಂತಹ ಹುಡುಗಿ, ಹಿಂಗೆಲ್ಲ ಮಾಡುವ. ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಸ್ನೇಹಿತ, ಇನ್ನೊಂದು ಸಾರಿ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ, ಎಚ್ಚರಿಕೆ ವಹಿಸಿ. ಸಮಾಜದಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಇದ್ದಾರೆ, ಯಾಕೆ ಅವ್ರಿಗೆಲ್ಲ ಆಹಾರ ಹಾಕ್ತೀರಿ? ಮತ್ತೆ ಈ ತಪ್ಪು ನಾನು ಪದೇ ಪದೇ ಹೇಳ್ತೀನಿ, ನನ್ನಿಂದನೂ ಆಗಬಹುದು, ನಿಮ್ಮಿಂದನೂ ಆಗ್ಬಹುದು, ಇದು ಯಾವುದೋ ಅಪರಾಧ ಅಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾನೆಷ್ಟರವನು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ,